ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಈ ಒಂದು ಸರ್ಕಾರಿ ಕೋಟದ ಬಿ.ಎಡ್ ಸೀಟು ಬೇಕು ಅಂತ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟ ಆಗಿರುವಂಥದ್ದು. ಈ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿಯಲ್ಲಿ ಅಂದರೆ ಮೊದಲ ಸುತ್ತಿನ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಇದು ಬಂದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿರೋದು, ಇನ್ನು ಕೆಲ ವಿದ್ಯಾರ್ಥಿಗಳ ಹೆಸರೇ ಬಂದಿಲ್ಲ. ಇನ್ನು ಬಹುತೇಕ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರು ಬಂದಿದ್ದು ಕಾಲೇಜ್ ಕೂಡ ಅಲರ್ಟ್ ಆಗಿರುವಂಥದ್ದು. ಈಗ ಕಾಲೇಜ್ ಅಲರ್ಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ಅಂದರೆ ಕೆಲವು ವಿದ್ಯಾರ್ಥಿಗಳು ಸ್ಟಾರ್ ಬಂದಿದೆ ಅಂತ ಅವ್ರಿಗೆ ಸಮಸ್ಯೆ ಆದರೆ ಏನು ಮಾಡಬೇಕಿತ್ತ ಅಂತ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅಂತ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಇವಾಗ ಒಂದು ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ ಅಂತ ಆತಂಕದಲ್ಲಿರುವಂಥದ್ದು. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿ ಅಡ್ಮಿಷನ್ ಆಗ್ತೀವಿ ಅಂತಿದ್ರೆ ಇವರು ಇನ್ನು ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ ಅಂದರೆ ನಮಗೆ ಸೀಟ್ ಸಿಕ್ಕಿದೆ, ಸೊ ಆ ಕಾಲೇಜ್ ನಮಗೆ ಇಷ್ಟ ಇಲ್ಲ, ಸೊ ಈಗ ನಾವು ಬೇರೆ ಒಂದು ಅಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂತಿದ್ವಿ, ನಮಗೆ ಬೇರೆ ಕಾಲೇಜ್ ಬೇಕಿತ್ತು, ನಾವು ಆಪ್ಷನ್ ಎಂಟ್ರಿ ಮಾಡಿದ್ವಿ ಅಥವಾ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವೇನೋ ಅನ್ಕೊಂಡು ಅಪ್ಲಿಕೇಶನ್ ಹಾಕಿದ್ವಿ, ನಮಗೆ ಸೀಟ್ ಅಂತೆ ಕಾಲೇಜ್ ಕೂಡ ಬೇರೆ ಬೇರೆ ರೀತಿ ಅಲಾಟ್ ಆಗಿದೆ ಅಂದರೆ ನಮಗೆ ಈ ಕಾಲೇಜ್ ಇಷ್ಟ ಇಲ್ಲ ಅಥವಾ ನಾವು ಬೇರೆ ರೌಂಡ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಯಾವ ಥರ ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂತೆಲ್ಲ ಕೇಳ್ತಿದ್ರು. ನಂತರದಲ್ಲಿ ಸೆಕೆಂಡ್ ರೌಂಡನ್ನು ಆಯ್ಕೆ ಮಾಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಆಯ್ಕೆ ಮಾಡ್ಕೋಬಹುದು, ನಂತರದಲ್ಲಿ ಸೆಕೆಂಡ್ ರೌಂಡ್ಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಯಾವ ತರ ಆಯ್ಕೆ ಮಾಡ್ಕೋಬೇಕಿರುತ್ತೆ ಸೆಕೆಂಡ್ ರೌಂಡ್ನ. ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಈಗಿರುವಂತ ಸೀಟ್ಗೆ ಸಂಬಂಧಪಟ್ಟ ಅಂದ್ರೆ ಸೆಕೆಂಡ್ ರೌಂಡ್ಗೆ ಹೋದ್ರೆ ವಿದ್ಯಾರ್ಥಿಗಳು ಈ ಒಂದು ಸೀಟನ್ನ ಬೇಡ ಅಂತ ಅಂದ್ಬಿಟ್ಟು ಅಂದ್ರೆ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡ್ಕೊಂಡ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಆಗಿದ್ರೆ ಸೀಟ್ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಅಥವಾ ಇರುವಂತ ಸೀಟ್ ಕೂಡ ಕೈ ತಪ್ಪೋದಾ, ಸೊ ಯಾವ ತರ ಹೋಗುತ್ತಾಗಿದ್ರೆ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಹೆಚ್ಚಿಗೆ ಆಗಿರುತ್ತವ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು. ಎಲ್ಲ ಒಂದು ಸೆಕೆಂಡ್ ರೌಂಡ್ ಆಯ್ಕೆ ಮಾಡಬೇಕು ಅಥವಾ ಈ ಒಂದು ಸಿಕ್ಕಿರುವಂತ ಕಾಲೇಜ್ ನನಗೆ ಬೇಡ ಇನ್ನೊಂದು ಮತ್ತೊಂದು ಅಭಿಪ್ರಾಯ ಇರುವಂತ ವಿದ್ಯಾರ್ಥಿಗಳು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಆಗ ಒಂದು ಅಂದಾಜು ನಿಮಗೆ ಬರುತ್ತೆ. ಇದರ ಬೇಸ್ ಮೇಲೆ ನೀವು ಥಿಂಕ್ ಮಾಡಿ ಒಂದು ಸೆಕೆಂಡ್ ರೌಂಡ್ ಹೋಗ್ಬೇಕಾ ಬೇಡವಾ ನಾನು ಅಂತ ಅದಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇರುವಂಥದ್ದು ಅಂತ ಹೇಳ್ತಾ, ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಸುದ್ದಿಗಳನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೀವು ಪಡ್ಕೋತಾ ಇರ್ಬೋದು. ಅದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಉಚಿತವಾಗಿ ಕೂಡ ಇರುತ್ತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೀವು ನೋಡ್ತಾ ಇರ್ಬೋದು ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಕೂಡ ಮಾಹಿತಿನ ತಲುಪಿಸಿ. ಸೊ ಒಂದು ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳು ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡ್ತಾರೆ, ಯಾಕಂದ್ರೆ ನೋಟಿಫಿಕೇಶನ್ ಕೂಡ ಹೋಗ್ತಾ ಇಲ್ಲ ಅಂತ ಕೆಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಸೊ ಮತ್ತೆ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ PDFs ಎಲ್ಲ ಕೂಡ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಜೊತೆಗೆ ನಿಮ್ಮ ಪ್ರಶ್ನೆ ಡೌಟ್ ಇದ್ರೂ ಕೂಡ ನಮ್ಮ ಜೊತೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಹಾಕ್ಬೇಡಿ ವಿದ್ಯಾರ್ಥಿಗಳು, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ನಿಮ್ಮ ಪ್ರಶ್ನೆ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿರಿ. ಸಾಕಷ್ಟು ಮೆಸೇಜ್ಗಳು ಕೂಡ ಇದೆ, ಸ್ಕ್ರೀನ್ ಕೂಡ ನೋಡ್ತಾ ಇದ್ದೀರಾ, ಆದಷ್ಟು ಕೂಡ ರಿಪ್ಲೈಗಳನ್ನ ಮಾಡ್ತಿದ್ದೀವಿ. ಸೊ ನಿಮ್ಮ ಮೆಸೇಜ್ ಕೂಡ ಸ್ವಲ್ಪ ತಡ ಆದ್ರೂ ಕೂಡ ರಿಪ್ಲೈ ಆಗಬಹುದು. ಸೊ ಹಾಗಾಗಿ ಆಲ್ಮೋಸ್ಟ್ ವಿಡಿಯೋ ಮುಖಾಂತರ ಮಾಹಿತಿನ ಕೊಡೋಣ ಅಂತ ಇರುವಂಥದ್ದು. ಸಾಕಷ್ಟು ಮೆಸೇಜ್ಗಳಿದ್ದಾವೆ, ಆದಷ್ಟು ವಿಡಿಯೋ ಕಡೆಗೆ ಬರ್ತಾನೆ. ಈಗ ವಿದ್ಯಾರ್ಥಿಗಳಿಗೆ ನಿಮಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂತ ಹೇಳಿದ್ದೀನಿ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಸೆಕೆಂಡ್ ರೌಂಡನ್ನು ಆಯ್ಕೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕೆಲವರು ಅನ್ಕೋತಿರ್ತಾರೆ, ಇನ್ನು ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಸೊ ಹೋಗ್ಲಾ ಬೇಡವಾ ಏನು ಎತ್ತ ಸೆಕೆಂಡ್ ರೌಂಡ್ಗೆ ಹೋದ್ರೆ ಸೀಟ್ ಸಿಗುತ್ತಾ ಅಥವಾ ಈಗಿರೋ ಸೀಟ್ ಕೂಡ ಕೈ ತಪ್ಪೋದಾ ಅಂತೆಲ್ಲ. ಸೊ ಆ ಥರ ಥಿಂಕ್ ಮಾಡೋದು ಕೂಡ ವಿದ್ಯಾರ್ಥಿಗಳು ಒಳ್ಳೇದಾಗಿರುತ್ತೆ, ಯಾಕಂದರೆ ಏನಾಗುತ್ತೆ ಒಂದು ಅನಲೈಸ್ ಮಾಡಿ ನೀವು ಒಂದು ಎಚ್ಚರಿಕೆ ಒಂದು ಗಂಟೆ ರೀತಿಯಲ್ಲಿ ನೀವು ಅದನ್ನು ಥಿಂಕ್ ಮಾಡಿ ಮುಂದೆ ಹೋಗೋದು ಬೆಟರ್ ಆಗಿರುತ್ತೆ. ಈಗ ಸೆಕೆಂಡ್ ರೌಂಡ್ ಬಗ್ಗೆ ಈಗ ಫಸ್ಟ್ ರೌಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಒಂದು ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದೆ, ಎಷ್ಟೋ ಜನಕ್ಕೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. 1:2 ಬೇಸ್ ಮೇಲೆ ಲಿಸ್ಟ್ ಬಿಡ್ತಾರೆ ಅಂತ ಹೇಳಿದ್ರು. ಆ ಲಿಸ್ಟ್ ಅಂದರೆ 1:2 ಬೇಸ್ ಮೇಲೆ ವೆರಿಫಿಕೇಶನ್ ಲಿಸ್ಟ್ ಬಿಟ್ಟಿದ್ರು, ಅಂದರೆ ಒಂದು ಸೀಟ್ ಇದೆ ಅಂದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಕಾಂಪಿಟೇಷನ್ ಬಿಟ್ಟಿರೋದು. ಅಂದ್ರೆ ಇವಾಗ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಸೀಟ್ ಇದೆ ಸಿಕ್ಕಿದೆ ಅಂದ್ರೆ ಇನ್ನೊಬ್ಬ ವಿದ್ಯಾರ್ಥಿಗೆ ಸೀಟ್ ಸಿಕ್ಕಿಲ್ಲ ಅಂತಾನೆ. ಸೊ ಸೀಟ್ ಸಿಕ್ಕಿರುವಂತ ವಿದ್ಯಾರ್ಥಿಗಳು ನೀವು ಲಕ್ಕಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಇವಾಗ ನೀವು ಇನ್ನ ಈ ಕಾಲೇಜ್ ಬೇಡ ನನಗೆ ಇನ್ನೊಂದು ಮತ್ತೊಂದು ಅಂತ ನೆಕ್ಸ್ಟ್ ರೌಂಡ್ ಹೋಗಬೇಕು ಅಂತಿದ್ದೀರಾ, ನೆಕ್ಸ್ಟ್ ರೌಂಡ್ ಯಾವ ತರ ಸೆಲೆಕ್ಟ್ ಮಾಡೋದು ಅಂತ ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತೇನೆ. ನಂತರದಲ್ಲಿ ಹಾಗೆ ವಿದ್ಯಾರ್ಥಿಗಳಿಗೆ ಇವಾಗ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಅಂತಂದ್ರೆ ಅಲ್ಲಿ ಸೀಟ್ ಸಿಗುತ್ತೆ, ಇದು ನಿಮಗೆ ಇರುವಂತ ಪ್ರಶ್ನೆ ಇವಾಗ. ಸೊ ವಿದ್ಯಾರ್ಥಿಗಳು ಅದು ಪರ್ಸೆಂಟೇಜ್ ಎಲ್ಲ ಮ್ಯಾಟರ್ ಆಗುವಂಥದ್ದು ಇರುತ್ತೆ. ಇವಾಗ ನಾನು ಎಕ್ಸಾಂಪಲ್ ನಿಮಗೆ ಅರ್ಥ ಆಗೋ ತರ ಕೊಡ್ತೀನಿ, ಉದಾಹರಣೆ ಕೊಡ್ತೀನಿ, ಇದ್ರ ಬೇಸ್ ಮೇಲೆ ನೀವು ಅರ್ಥ ಪಡ್ಕೋಬೋದಾಗಿರುತ್ತೆ. ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದೆಯಲ್ಲ, ಫಸ್ಟ್ ರೌಂಡಲ್ಲಿ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಸೀಟ್ ಅಲಾಟ್ ಆಗಿರುತ್ತೆ ಒಂದು. ಇನ್ನೊಂದೇನಂದ್ರೆ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಎಂಟಿನೇ ಇರುತ್ತೆ, ಸೀಟ್ ಅಲಾಟ್ ಆಗಿರುತ್ತೆ ನಿಮಗೆ. ಸೊ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕಾಲೇಜ್ ಇದೆ ಅನ್ಕೊಳ್ಳಿ, ಅಲ್ಲಿ 70 ಸೀಟ್ ಇದೆ ಅನ್ಕೊಳ್ಳಿ, ಉದಾಹರಣೆಗೆ 70 ಸೀಟ್ಸ್ ಇದೆ ಅನ್ಕೊಳ್ಳಿ. ಸೊ 70 ಸೀಟ್ ಇದೆ ಆ ಕಾಲೇಜಲ್ಲಿ ಅಂದರೆ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ ಫಸ್ಟ್ ರೌಂಡಲ್ಲಿ ಎಲ್ಲರಿಗೂ ಕೂಡ ಆ ಕಾಲೇಜಿನ ಅಪ್ಲಿಕೇಶನ್ ಹಾಕಿರುತ್ತೆ, ಇನ್ನೊಂದು ಮತ್ತೊಂದು ಪರ್ಸೆಂಟೇಜ್ ಜಾಸ್ತಿ ಇರೋರಿಗೆ ಎಲ್ಲರಿಗೂ ಆ ಕಾಲೇಜ್ ಸಿಕ್ಕಿದಾಗ ಆಲ್ಮೋಸ್ಟ್ 50-55 ಸೀಟ್ ಫಿಲ್ ಆಗಿಬಿಡುತ್ತೆ ಅನ್ಕೊಳ್ಳಿ. 50-55 ಸ್ಟೂಡೆಂಟ್ಸು ಅಡ್ಮಿಷನ್ ಆಗ್ತಾರೆ ಅನ್ಕೊಳ್ಳಿ ಫಸ್ಟ್ ರೌಂಡ್. ನಾನು ಎಕ್ಸಾಂಪಲ್ ಕೊಡ್ತಿರೋದು ನಿಮ್ಗೆ ಅಷ್ಟೇ, ಎಕ್ಸಾಂಪಲ್ ತರ ಅರ್ಥ ಮಾಡ್ಕೊಳ್ಳಿ. 55 ಕಾಲೇಜ್ ಫಿಲ್ ಆಗಿಬಿಟ್ರೆ 50-55 ಸ್ಟೂಡೆಂಟ್ಸ್ಗಳು ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾರೆ. ನೋಡಲಿಕ್ಕೆ ಆಗಿರೋದೆಷ್ಟು 15-20 ಸೀಟ್ ಉಳಿದಿರುತ್ತೆ. ಸೊ ಸೆಕೆಂಡ್ ರೌಂಡ್ಗೆ 15-20 ಸೀಟ್ಗಳಿಗೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದು ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ. ಸೊ ಸೀಟ್ 15-20 ಅಷ್ಟೇ ಉಳಿದಿರೋದು, ಅದನ್ನು ಸೆಕೆಂಡ್ ರೌಂಡ್ ಅಂತ ಕರೀತಾರೆ. ಫಸ್ಟ್ ರೌಂಡಲ್ಲಿ ನೋಡಿ 70 ಸೀಟ್ಸ್ ಇತ್ತು ನಿಮಗೆ, ಸೆಕೆಂಡ್ ರೌಂಡಲ್ಲಿ ನೋಡಿದ್ರೆ 15-20 ಸೀಟ್ ಅಷ್ಟೇ ಇರೋದು. ಥರ್ಡ್ ರೌಂಡ್ಗೆ ಹೋದಾಗ ಸೆಕೆಂಡ್ ರೌಂಡಲ್ಲಿ ಎಷ್ಟು ಸೀಟ್ ಫಿಲ್ ಆಗ್ತಾವಲ್ಲ, ಸೆಕೆಂಡ್ ರೌಂಡ್ ಬಳಿಕ ಒಂದು 5-6 ಸೀಟ್ ಉಳ್ಕೋಬಹುದು. ನೆಕ್ಸ್ಟ್ ಫೋರ್ತ್ ರೌಂಡ್ಗೆ 3-4 ಸೀಟ್ ಉಳ್ಕೋಬಹುದು. 2-3 ಸೀಟ್ ಉಳಿದ್ರು ಕೂಡ ಅದನ್ನು ಒಂದು ರೌಂಡ್ ಅಂತಾನೆ ಮಾಡ್ತಾರೆ ವಿದ್ಯಾರ್ಥಿಗಳು. ನಿಮಗೆ ಸೀಟ್ಗಳನ್ನು ಏರಿಕೆ ಮಾಡ್ತಾ ಹೋಗೋದಿಲ್ಲ, ಇಳಿಕೆನೇ ಆಗ್ತಾ ಬರುತ್ತೆ ಅದು ರೌಂಡ್ ವೈಸ್. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇವಾಗ ಸಿಕ್ಕಿರೋ ಸೀಟಲ್ಲಿ ಅಡ್ಮಿಷನ್ ಆದರೆ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವಾಗ ಸಿಕ್ಕಿರೋ ಸೀಟು ರಿಸ್ಕ್ ತಗೋತೀರಾ ಅಂದರೆ ನಿಮ್ಗೆ ಯಾವ ವಿದ್ಯಾರ್ಥಿಗಳು ರಿಸ್ಕ್ ತಗೋಬಹುದು
ಯಾರು ಕೂಡ ಬೇರೆ ಕಾಲೇಜಿಗೆ ಹೋಗೋಕ್ಕೆ ಬೆಟರ್ ಆಗಿರುತ್ತೆ ಅಂತಂದರೆ ನಿಮಗೆ ಆ ಒಂದು ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿದ್ದೀರಾ ಅನ್ಕೊಳ್ಳಿ. ಇವಾಗ ಕಾಲೇಜು ಸಿಕ್ಕಿದೆ, ಆ ಕಾಲೇಜಿಗೆ ಕಾಲ್ ಮಾಡಿರ್ತೀರಾ ಅಥವಾ ವಿಸಿಟ್ ಮಾಡಿ ನೋಡಿರ್ತೀರಾ, ಆ ಕಾಲೇಜ್ ಸರಿ ಇಲ್ಲ, ನಿಮ್ಗೆ ಅಂದರೆ ನಿಮಗೆ ಇಷ್ಟ ಆಗ್ತಿಲ್ಲ, ಅಥವಾ ಅಂದರೆ ಇಷ್ಟ ಆಗ್ತಿಲ್ಲ ಅಂತಂದರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಟೀಚಿಂಗ್ ಸರಿ ಇಲ್ಲ ಅಂತೇನೋ, ಅಥವಾ ನಿಮಗೆ ಬೇಕಿರೋಂಥ ಮೀಡಿಯಮಲ್ಲಿ ಪಾಠ ಮಾಡ್ತಿಲ್ಲ ಲ್ಯಾಂಗ್ವೇಜಲ್ಲಿ, ಅಥವಾ ನಿಮಗೆ ಬೇಕಿರೋ ಸಬ್ಜೆಕ್ಟ್ಸ್ ಇಲ್ಲ, ಅಥವಾ ಅಲ್ಲಿ ಟೀಚಿಂಗ್ ಇನ್ನೊಂದು ಮತ್ತೊಂದು ಎಲ್ಲ ಸರಿ ಇಲ್ಲ ಅಂತ ನಿಮಗೆ ಸೀನಿಯರ್ಸ್ ಇನ್ನೊಬ್ಬರು ಮತ್ತೊಂದು ಒಪಿನಿಯನ್ಸ್ ಬಂತು ಅಂತನೋ, ಆದರೂ ಕೂಡ ಕ್ಲಿಯರ್ ಮಾಡ್ಕೊಂಡು ಟ್ರೈ ಮಾಡಿ ನಿಜಾನ ಸುಳ್ಳು ಒಪಿನಿಯನ್ಸ್ ಅಂತ. ಮತ್ತು ಬಸ್ ಫೆಸಿಲಿಟಿಗಳಿಲ್ಲ ಅಂತ ಆಗಿರ್ಬೋದು, ಒಂದು ಹಾಸ್ಟೆಲ್ ಫೆಸಿಲಿಟಿಗಳಿಲ್ಲ, ಅಥವಾ ಅಲ್ಲಿ ಯಾರು ಗೊತ್ತಿಲ್ಲ ಇನ್ನೊಂದು ಮತ್ತೆ ಇರಲಿಕ್ಕೆ ವ್ಯವಸ್ಥೆ ಇಲ್ಲ ನನಗೆ ಹಾಸ್ಟೆಲ್ ಸಿಗೋ ತನಕ, ಈ ಥರ ಅಂದರೆ ಬೇರೆ ಬೇರೆ ಡಿಸ್ಟಿಕಲ್ಲಿ ಕಾಲೇಜ್ ಸಿಕ್ಕಿದ್ದಲ್ಲ ಈ ವಿದ್ಯಾರ್ಥಿಗಳಿಗೆ ಈ ಥರ ಏನಾದರೂ ಮೇನ್ ಸಮಸ್ಯೆಗಳಿದ್ರೆ ನೀವು ನೆಕ್ಸ್ಟ್ ರೌಂಡ್ ಹೋಗ್ಬೋದು, ರಿಸ್ಕ್ ತೊಗೋಬೇಕಿರುತ್ತೆ. ಇನ್ನೊಂದು ಎಲ್ಲ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದರೆ ಸೆಕೆಂಡ್ ರೌಂಡ್ಗೆ ನೀವು ಹೋಗ್ತೀರಂದ್ರೆ ರಿಸ್ಕ್ ತೊಗೊಂಡೇ ಹೋಗಬೇಕಿರುತ್ತೆ ವಿದ್ಯಾರ್ಥಿಗಳು. ಇಲ್ಲ ನಾನು ಜಾಸ್ತಿ ಪರ್ಸೆಂಟ್ ಇದೆ ಸಿಕ್ಬಿಡುತ್ತೆ ಅಂತ ಹೋಗ್ತೀರಾ, ಅಥವಾ ಸಿಕ್ಕಿದ್ರೂ ಸಿಗ್ಬೋದು, ಲಕ್ ಮ್ಯಾಟರ್ ಆಗಬೇಕಿರುತ್ತೆ ಅಷ್ಟೇ. ಸೊ ಅದು ವಿದ್ಯಾರ್ಥಿಗಳು ಇನ್ನೊಂದೇನೆಂದರೆ ರಿಸ್ಕ್ ತೊಗೊಳ್ಳೇಬೇಕಾಗಿರುತ್ತೆ. ಇಲ್ಲಿ ಒಂದು ರೌಂಡು ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಸೆಕೆಂಡ್ ರೌಂಡ್ ನೀವು ಹೋಗ್ತೀರಾ ಅಂದರೆ ಅದು ರಿಸ್ಕ್ ಬೇಸ್ ಮೇಲೆ ಹೋಗಬೇಕಾಗಿರುತ್ತೆ ನೀವು. ಓಕೆ ಪರವಾಗಿಲ್ಲ ನನಗೆ ಸೀಟ್ ಸಿಕ್ಕರು ಅಂದರೆ ನೀವು ಫಿಕ್ಸ್ ಆಗಬೇಕಿರುತ್ತೆ. ಇದೇ ಥರ ಸೀಟ್ ಸಿಕ್ಕರೆ ಓಕೆ ನಿಮ್ಮ ಲಕ್ ಚೆನ್ನಾಗಿದೆ ಸೀಟ್ ಸಿಗುತ್ತೆ, ಸಿಕ್ಕಿಲ್ಲ ಅಂದರೆ ನಿಮ್ಗೆ ಏನಂದರೆ ಇವಾಗ ನಾನು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೋತೀನಿ ಅಥವಾ ನನಗೆ ನೆಕ್ಸ್ಟ್ ಇಯರ್ಗೆ ಟ್ರೈ ಮಾಡ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಇವಾಗ ಸೀಟ್ ಸಿಕ್ಕಿಲ್ಲ ಒಂದು ಪಕ್ಷ ಸೆಕೆಂಡ್ ರೌಂಡಲ್ಲಿ ಅಂದರೆ ನಿಮ್ಗೆ ಅಟೆಂಪ್ಟ್ ಮುಗೀತಲ್ಲಿ ಒಂದು ಅವಕಾಶ ಕೊಟ್ಟಿರ್ತಾರೆ, ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಮತ್ತೆ ನಿಮ್ಗೆ ಅವಕಾಶ ಕೊಡೋದಿಲ್ಲ. ಫಸ್ಟ್ ಕಾಲೇಜ್ ಸಿಕ್ಕಿರುತ್ತೆ, ಮತ್ತೆ ನಿಮಗೆ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿರ್ತೀರಾ, ಮತ್ತೆ ನಿಮಗೆ ನೆಕ್ಸ್ಟ್ ರೌಂಡ್ ಅಂತ ಕೊಡ್ಲಿಕ್ಕೆ ಬರಲ್ಲ. ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೋ ಅದಕ್ಕೆ ಹೋಗ್ಬೇಕು ನೀವು. ಸೊ ನೀವು ಅನ್ಕೊಂಡ್ರೆ ಕಾಲೇಜ್ ಸಿಗ್ಬೋದು ಅಥವಾ ಅನ್ಕೊಳ್ದಿರೋ ಕಾಲೇಜ್ ಸಿಗ್ಬೋದು, ಯಾವ್ದಾರ ಕಾಲೇಜ್ ಸಿಕ್ಬಿಡ್ಬೋದು ದೂರನೇ. ಹಾಗಂತ ನೀವು ಆಪ್ಷನ್ ಎಂಟ್ರಿಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಂದರೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕಾಲೇಜ್ಗಳನ್ನ ಕಡಿಮೆ ಸೆಲೆಕ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಇಷ್ಟರಲ್ಲಿ ಸೆಲೆಕ್ಟ್ ಮಾಡ್ತೀನಿ ಇಷ್ಟರಲ್ಲಿ ಸಿಗುತ್ತೆ, ಅಷ್ಟರಲ್ಲಿ ನಿಮಗೆ ಸಿಕ್ಕಿಲ್ಲ ಅಂದರೆ ಸ್ಟಾರ್ ಕೂಡ ಬರ್ಬೋದು, ಅಂದರೆ ಕಾಲೇಜ್ ನೇಮೇ ಸಿಗಲ್ಲ. ಸೊ ಅವಾಗಲೂ ಕೂಡ ನಿಮ್ದು ಅಟೆಂಪ್ಟ್ ಮುಗೀತು ಅಂತಾನೆ, ಸ್ಟಾರ್ ಬಂತು ಅಂತಂದ್ರೂ ಕೂಡ ಒಂದ್ಸಲಿ ಕಾಲೇಜ್ ಸಿಕ್ಕಿ ಒಂದ್ಸಲಿ ಸ್ಟಾರ್ ಬಂತು ಅಂದರೆ ನಿಮ್ದು ಅವಕಾಶ ಮುಗೀತು ಅಂತಾನೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ರಿಸ್ಕೇ ಆಗಿರುತ್ತೆ. ಸೊ ನಿಮಗೆ ಅಲ್ಲಿ ಸೀಟ್ ಸಿಗ್ಬೋದು, ಸಿಗದೇನೂ ಹೋಗ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಜಾಸ್ತಿ ಪರ್ಸೆಂಟ್ ಇತ್ತು ಅಂದರೆ ಸಿಗೋ ಸಾಧ್ಯತೆ ಇರುತ್ತೆ. ಬಟ್ ನೀವೇನಾದರೂ ಇವಾಗ ಹೆಚ್ಚು ಕಮ್ಮಿ ಪರ್ಸೆಂಟೇಜ್ ಇಟ್ಕೊಂಡು ಗೌರ್ಮೆಂಟ್ ಸೀಟೇ ಬೇಕು ನನಗೆ, ಇಲ್ಲ ನನಗೆ 88 ಸಿಕ್ಬಿಟ್ಟಿದೆ ನನಗೆ ಗೌರ್ಮೆಂಟ್ ಸೀಟೇ ಬೇಕು ಹಾಗೆ ಅಂತ ಅನ್ಕೊಳ್ಳೋದಾಗಿರ್ಬೋದು. ಅಂತರದಲ್ಲಿ ವಿದ್ಯಾರ್ಥಿಗಳು ಇಲ್ಲ ನನಗೆ ಎಡಿಟ್ ಕಾಲೇಜೇ ಬೇಕು, ನನಗೆ ಅನ್ಎಡೆಡ್ ಕಾಲೇಜ್ ಬೇಡ ಹಾಗೆ ಅನ್ಕೊಂಡು ಸಿಕ್ಕಿರೋ ಕಾಲೇಜನ್ನು ಬಿಟ್ಟು ಮುಂದೆ ಹೋಗ್ತೀರಾ ಅಂದರೆ ನೆಕ್ಸ್ಟ್ ಸೀಟ್ ಸಿಗದಿರೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಇವಾಗ ನಾನು ಎಕ್ಸಾಂಪಲ್ ನಿಮ್ಗೆ ಏನು ಕೊಟ್ಟನಲ್ಲ, 70 ಸೀಟ್ಸ್ ಇರುತ್ತೆ, ಆ 70 ಸೀಟ್ಸಲ್ಲಿ 55 ಫಿಲ್ ಆಗಿತ್ತು ಅಂದರೆ ಎರಡನೇ ರೌಂಡ್ಗೆ 15 ಸೀಟ್ ಇರುತ್ತೆ. 15 ಸೀಟಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ. ಸೊ ಅವರು ಕೂಡ ಬೇರೆ ಬೇರೆ ಕಡೆಯಿಂದನೂ ಕೂಡ ಅಪ್ಲಿಕೇಶನ್ ಸೆಕೆಂಡ್ ರೌಂಡ್ಗೆ ಬರ್ಬೋದು. ಸೊ ಅದು ಅಲ್ಲದೆ ಕ್ಯಾಟಗರಿ ವೈಸಲ್ಲಿ ಡಿವೈಡ್ ಆಗಿರುತ್ತೆ. ಆ 15 ಸೀಟ್ ಅಂತಕ್ಕಂಥದ್ದು ಏನಿದಿಲ್ಲ, ಉದಾಹರಣೆಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಸೆಕೆಂಡ್ ರೌಂಡ್ ಅಂತಕ್ಕಂಥ ಕ್ಯಾಟಗರಿ ವೈಸಲ್ಲಿ ಬಿಟ್ಟಿರ್ತಾರೆ. ಆಗ ಪರ್ಟಿಕ್ಯುಲರ್ ಕ್ಯಾಟಗರಿ ವೈಸ್ ವಿದ್ಯಾರ್ಥಿಗಳು ಆ ಒಂದು ಕಾಲೇಜುಗಳಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಆ ವಯಸ್ಸಲ್ಲಿ ನಿಮಗೆ ಸೀಟ್ ಸಿಗದೇ ಇರೋ ಸಾಧ್ಯತೆಗಳೇ ಜಾಸ್ತಿ ಆಗಿರುತ್ತೆ. ಆ ಕಾರಣಕ್ಕೆ ಸಿಕ್ಕಿರೋ ಸೀಟ್ಗೆ ವಿದ್ಯಾರ್ಥಿಗಳು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಏನೇನು ರೀಸನ್, ಬಸ್ ಫೆಸಿಲಿಟಿ ಆಗಿರೋದು, ಹಾಸ್ಟೆಲ್ ಆಗಿರ್ಬೋದು, ಟೀಚಿಂಗ್ ಸರಿ ಇಲ್ಲ ಇನ್ನೊಂದು ಮತ್ತೊಂದು, ಅಥವಾ ಒಂದು ನಿಮ್ಗೆ ಅಡ್ಮಿಷನ್ ಆಗಲಿಕ್ಕೆ ಏನಾದರೂ ಸಮಸ್ಯೆ ಆಗ್ತಿದೆ, ಈ ಥರ ರೀಸನ್ಸ್ ಇದ್ದರೆ ನೀವು ಇಂಪಾರ್ಟೆಂಟ್ ರೀಸನ್ಸ್ ಇದೆ ಅಂತಂದರೆ ನೀವು ಬೇಕಾದ್ರೆ ರಿಸ್ಕ್ ತೊಗೊಂಡು ಮುಂದಿನ ರೌಂಡ್ಗೆ ಹೋಗ್ಬೋದು. ಯಾಕಂದ್ರೆ ನಿಮ್ಗೆ ಅಲ್ಲಿ ಕಷ್ಟ ಆಗ್ತಿತ್ತು ಇನ್ನೊಂದು ಮತ್ತೊಂದು, ಆ ರೀಸನಿಂದ ನೀವು ಮುಂದಿನ ರೌಂಡ್ಗೆ ಹೋಗೋದು ಅರ್ಹತೆ ಇರುತ್ತೆ. ಅದನ್ನ ಬಿಟ್ಟು ನೀವು ಕಾಲೇಜ್ಗೆ ಗೊತ್ತಿಲ್ಲ ಅರ್ಹತೆ ಅಂದರೆ ವಿದ್ಯಾರ್ಥಿಗಳು ಓಕೆ ಆಗಿರುತ್ತೆ. ನಂತರದಲ್ಲಿ ಇಲ್ಲ ಕಾಲೇಜ್ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ಅಪ್ಲಿಕೇಶನ್ ಹಾಕ್ತೀನಿ ನಾನು, ಯಾವುದೋ ಫಸ್ಟ್ ಕಾಲೇಜ್ ಸಿಗುತ್ತೆ ಅನ್ಕೊಂಡೆ, ಸೆಕೆಂಡ್ ಕಾಲೇಜ್ ಸಿಗುತ್ತೆ ಅನ್ಕೊಂಡೆ, ಮೂರನೇ ಕಾಲೇಜ್ ಸಿಗುತ್ತೆ ಅನ್ಕೊಂಡೆ, 10ನೇ ಕಾಲೇಜ್ ಕೊಟ್ಟಿದ್ದಾರೆ, 15ನೇ ಕಾಲೇಜ್ ಕೊಟ್ಟಿದ್ದಾರೆ, 9ನೇ ಕಾಲೇಜ್ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ನನಗೆ ಇಷ್ಟ ಇಲ್ಲ, ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಸೀಟ್ ಸಿಗುತ್ತೆ ಮತ್ತೆ ಅನ್ಕೊಳ್ಳೋಕೆ ಹೋಗಬೇಡಿ ವಿದ್ಯಾರ್ಥಿಗಳು. ಅಂದರೆ ಪಾಸಿಬಿಲಿಟೀಸ್ ಇದೆ, ಪರ್ಸೆಂಟೇಜ್ ನಿಮ್ದೇನಾದ್ರು ಜಾಸ್ತಿ ಇದ್ದರೆ, ಸೊ ನಿಮಗೆ ಅಲ್ಲಿ ಆ ಟೈಮಲ್ಲಿ ಸೆಕೆಂಡ್ ರೌಂಡಲ್ಲಿ ಕಾಂಪಿಟೇಷನ್ ಇಲ್ಲ ಅಂದರೆ, ಆ ಕಾಲೇಜ್ಗೆ ಕಾಂಪಿಟೇಷನ್ ಹೆಚ್ಚಾಗಿರಲಿಲ್ಲ ಅಂದರೆ ನಿಮಗೆ ಸೀಟ್ ಸಿಗುತ್ತೆ, ಇಲ್ಲ ಅಂತ ಹೇಳ್ತೀರಾ, ನಾನು ಸಿಗೋದಿಲ್ಲ ಅಂತ ಹೇಳ್ತಿಲ್ಲ. ಬಟ್ ನೀವು ಆಲ್ಮೋಸ್ಟ್ ನೀವು ರಿಸ್ಕ್ನ ತೊಗೊಳ್ಳೇಬೇಕಾಗುತ್ತೆ. ಅಂದರೆ ಸೆಕೆಂಡ್ ರೌಂಡ್ ಹೋಗ್ತೀರಾ ಅಂದರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಕೇಳಿದರೆ ಸಿಕ್ಕಿರೋ ಕಾಲೇಜಿನ ಅಡ್ಜಸ್ಟ್ ಮಾಡ್ಕೊಂಡು, ಅಥವಾ ಏನು ಎತ್ತ ಅಂದರೆ ತಿಳ್ಕೊಳ್ಳಿ, ಅಲ್ಲಿ ತೀರಾ ಸಮಸ್ಯೆ ಇದೆ ಅಂತಂದರೆ ನೀವು ಸೆಕೆಂಡ್ ರೌಂಡ್ ಹೋಗಿ ಬೇಡ ಅಂತ ಹೇಳ್ತೀರಾ. ಬಟ್ ಸಲಹೆ ಏನಂದರೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಹೋಗ್ತೀರಾ ಅಂದರೆ ರಿಸ್ಕ್ ತೊಗೊಂಡು ಹೋಗಬೇಕಿರುತ್ತೆ ಅಷ್ಟೇ. ಅಂದರೆ ನಿಮಗೆ ರಿಸ್ಕ್ ಅಂದರೆ ಯಾವ ಥರ ಅಂದರೆ ಸೀಟ್ ಸಿಕ್ಕಿದ್ರೆ ಓಕೆ ನಾನು ಬಿ ಎಡ್ ಮಾಡ್ತೀನಿ, ಅಲ್ಲಿ ಸಿಕ್ಕಿಲ್ಲ ಅಂತಂದರೆ ನಾನು ಮ್ಯಾನೇಜ್ಮೆಂಟ್ ಸೀಟಾರು ಮಾಡ್ತೀನಿ, ಅಥವಾ 1 ಇಯರ್ ವೇಸ್ಟ್ ಆಗುತ್ತೆ, ನೆಕ್ಸ್ಟ್ ಇಯರ್ ನಾನು ಟ್ರೈ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ಇಯರ್ ಅಪ್ಲಿಕೇಶನ್ ಹಾಕ್ತೀನಿ, ಆ ಬೇಸ್ ಮೇಲೆ ಇದ್ದರೆ ನೀವು ನೆಕ್ಸ್ಟ್ ರೌಂಡ್ ಹೋಗ್ಬೋದಾಗಿರುತ್ತೆ. ಸೊ ಇದೆಲ್ಲನೂ ಅನಲೈಸ್ ಮಾಡಿ ಥಿಂಕ್ ಮಾಡಿ ನೀವು ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಿಮಗೆ. ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗ್ಬೋದು, ಸಿಗದೆ ಹೋಗ್ಬೋದು, ಅದು ನಿಮ್ಮ ಒಂದು ಪರ್ಸೆಂಟೇಜು ಲಕ್ ಆಗಿರುತ್ತೆ, ಲಕ್ ಮ್ಯಾಟ್ರ್ ಆಗುತ್ತೆ. ನಂತರದಲ್ಲಿ ಇತರ ವಿದ್ಯಾರ್ಥಿಗಳ ಕಾಂಪಿಟೇಷನ್ ಆ ಒಂದು ಡಿಸ್ಟಿಕಲ್ಲಿ ಬೇರೆ ವಿಷಯಗಳ ಆಧಾರದ ಮೇಲೆ ಅದು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೋದು ನಿರ್ಧಾರ ಆಗುತ್ತೆ. ಕ್ಯಾಟಗರಿ ವೈಸಲ್ಲೇ ಅವರು ಮೆನ್ಷನ್ ಮಾಡಿ ಸೀಟ್ ಮೆಟ್ರಿಕ್ಸ್ ಎಲ್ಲ ಬಿಟ್ಟಿರ್ತಾರೆ. ಸೊ ಹಾಗಾಗಿ ಟಫ್ ಕಾಂಪಿಟೇಷನ್ ಇರುತ್ತೆ ಅನ್ಬೋದು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂಥದ್ದು. ಸಿಗಲ್ಲ ಅಂತ ಹೇಳ್ತಿಲ್ಲ, ಸಿಗುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಅರ್ಥ ಮಾಡ್ಕೊಂಡು ನೀವು ಕೂಡ ಯೋಚನೆ ಮಾಡಿ ಸೆಕೆಂಡ್ ರೌಂಡ್ ಹೋಗಿ ಅಂತ ಹೇಳ್ತಿದ್ದೀನಿ. ಇವಾಗ ಸೆಕೆಂಡ್ ರೌಂಡ್ ಹೋಗ್ತೀನಿ ಆಗಿದ್ದೀನಿ ಅಂತಕ್ಕಂಥ ಫಿಕ್ಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡನ್ನು ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು, ಸೊ ಅದ್ರ ಬಗ್ಗೆ ಈಗ ನಿಮಗೆ ಸ್ಕ್ರೀನ್ ಮುಖಾಂತರ ತೋರಿಸ್ತೀನಿ, ಬನ್ನಿ ವಿದ್ಯಾರ್ಥಿಗಳೇ. ನೀವೇನಾದರೂ ನೆಕ್ಸ್ಟ್ ರೌಂಡನ್ನು ಕೊಡಬೇಕು ಅಂದರೆ ಈ ಥರ ನಿಮಗೆ ಇಲ್ಲಿ ಸ್ಕ್ರೀನ್ ಮುಖಾಂತರ ಏನು ಕಾಣಿಸ್ತಿಲ್ಲ, ಈ ಥರ ಓಪನ್ ಆಗುತ್ತೆ. ಲಾಗಿನ್ ಟು ಚಾನಲ್ ಜನರೇಟ್ ಅಂತ ಆಪ್ಷನ್ ಕಾಣಿಸ್ತಲ್ಲ ನಿಮಗೆ, ಇಲ್ಲಿ ಜನರೇಟ್ ಚಾನಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಮುಖಾಂತರ ಕೂಡ ಡೈರೆಕ್ಟಾಗಿ ಈ ಪೇಜ್ಗೆ ಬರ್ಬೋದಾಗಿರುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಏನಿರುತ್ತಲ್ಲ, ನಿಮ್ಮೊಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಿರುತ್ತೆ. ಎಂಟ್ರಿ ಮಾಡಿದ ನಂತರ ಇಲ್ಲಿ ನೋಡ್ಬೋದಾಗಿರುತ್ತೆ ವಿದ್ಯಾರ್ಥಿಗಳ ಒಂದು ಯಾವ ಕಾಲೇಜ್ ಎಲೆಕ್ಟ್ ಆಗಿದೆ ಏನು ಅಂತೆಲ್ಲ ತೋರಿಸ್ತಿರುತ್ತೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ವಿದ್ಯಾರ್ಥಿಗಳು ಗಮನಿಸ್ತಾ ಇದ್ದರೆ ಅಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ರೌಂಡ್ ಅಂತ ಆಪ್ಷನ್ ಕಾಣಿಸ್ತಿದೆ, ಅಂದರೆ ಚಲನ್ ಡೌನ್ಲೋಡ್ ಪಕ್ಕದಲ್ಲಿ ನೆಕ್ಸ್ಟ್ ರೌಂಡ್ ಲಾಗೌಟ್ ಅಂತ ಆಪ್ಷನ್ ಇದೆ. ನೆಕ್ಸ್ಟ್ ರೌಂಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ರೌಂಡ್ಗೆ ಹೋಗಲ್ಲ. ಸೊ ಹೀಗೆ ಸ್ಕ್ರಾಲ್ ಮಾಡಿ, ಸೊ ಅಲ್ಲಿ ಗಮನಿಸ್ಬೋದಾಗಿರುತ್ತೆ ವಿದ್ಯಾರ್ಥಿಗಳು
ಚಲನ್ ಡೌನ್ಲೋಡ್ ನೆಕ್ಸ್ಟ್ ರೌಂಡ್ ಲಾಗೌಟ್ ಅಂತ ಆಪ್ಷನ್ ಕಾಣಿಸ್ತಿದೆ. ಇಲ್ಲಿ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ದೀರಾ. ಸೊ ಕ್ಲಿಕ್ ಮಾಡಿರೋದ್ರಿಂದ ಈ ಥರ ಬಂದಿರುತ್ತೆ ಪೇಜು. ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದೆಲ್ಲ ತೋರಿಸ್ತಾ ಇರುತ್ತೆ ಅಲ್ಲಿ. ಸೊ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೇಳ್ತಿದ್ದಾರೆ, ವುಡ್ ಯು ಲೈಕ್ ಟು ಗೋ ಟು ನೆಕ್ಸ್ಟ್ ರೌಂಡ್ ಅಂತ ಕೇಳ್ತಿರುವಂಥದ್ದು. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಮುಂದಿನ ಸುತ್ತಿನ ಸೀಟು ಹಂಚಿಕೆ ಆಯ್ಕೆ ಬಯಸ್ತೀರಾ, ಅಂದರೆ ನೆಕ್ಸ್ಟ್ ರೌಂಡ್ಗೆ ಇಷ್ಟಪಡ್ತೀರಾ, ನೆಕ್ಸ್ಟ್ ರೌಂಡ್ ಹೋಗ್ತೀರಾ ಅಂತ ಕೇಳ್ತಿರುವಂಥದ್ದು. ಸೊ ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ವಿದ್ಯಾರ್ಥಿಗಳು ಫಸ್ಟ್ ಕಾಲೇಜ್ ಪ್ರಿಫರೆನ್ಸ್ ಕೊಟ್ಟಿರಿ, ಫಸ್ಟೇ ಸಿಕ್ಕಿರಲಿ ಅಥವಾ ಲಾಸ್ಟ್ ಕಾಲೇಜ್ ಸಿಕ್ಕಿರಲಿ, ಏನೋ ಆಗಿರಲಿ, ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ಕಿದೆ, ನನಗೆ ಆ ಕಾಲೇಜ್ ಬೇಡ ಅಂತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇಲ್ಲಿ ನೆಕ್ಸ್ಟ್ ರೌಂಡನ್ನು ಎಸ್ ಅಂತ ಕೊಟ್ಟರೆ ಸಬ್ಮಿಟ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಅಂತ ಆಗುತ್ತೆ. ಅಥವಾ ನೋ ಅಂತ ಕೊಟ್ಟರೆ ವಿದ್ಯಾರ್ಥಿಗಳು, ಅಂದರೆ ನೋ ಅಂತ ಏನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ, ಚಲನ್ ಡೌನ್ಲೋಡ್ ಮಾಡ್ಕೊಂಡು ವಿದ್ಯಾರ್ಥಿಗಳು ಅಡ್ಮಿಷನ್ ಹಾಕೋವಂಥವ್ರೆಲ್ಲ ಅಡ್ಮಿಷನ್ ಆಗಿ. ಸೊ ನೋ ಅಂತ ವಿದ್ಯಾರ್ಥಿಗಳು ಯಾರು ಕೂಡ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಸೆಲೆಕ್ಟ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಬಟ್ ಅವೇನು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ರೌಂಡ್ ಹೋಗಬೇಕು ಅಂದರೆ ಮಾತ್ರ ವಿದ್ಯಾರ್ಥಿಗಳು ಎಸ್ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ ವಿದ್ಯಾರ್ಥಿಗಳು. ಆವಾಗ ನಿಮಗೆ ಆಟೋಮೆಟಿಕ್ಲಿ ನೆಕ್ಸ್ಟ್ ರೌಂಡ್ಗೆ ನಿಮಗೆ ಎಲಿಜಿಬಿಲಿಟಿನ ಕೊಡ್ತಾ ಇರೋರು. ಸೀಟ್ ಅಲರ್ಟ್ ಆಗಿರೋ ವಿದ್ಯಾರ್ಥಿಗಳಿಗೆ, ಸೀಟ್ ಅಲರ್ಟ್ ಆಗಿಲ್ಲ, ಲಿಸ್ಟಲ್ಲಿ ಹೆಸರು ಬಂದರೆ ಇನ್ನೊಂದು ಮತ್ತೊಂದು ವಿದ್ಯಾರ್ಥಿಗಳು ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ, ನಿಮ್ಮನ್ನ ಆಟೋಮೆಟಿಕ್ಲಿ ಮುಂದಿನ ರೌಂಡ್ಗೆ ಪರಿಗಣಿಸ್ತಾರೆ. ಸೊ ಈ ಒಂದು ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿಲ್ಲ ಅಂದರೆ, ಸೊ ಯಾವುದೇ ರೀತಿ ಅಡ್ಮಿಷನ್ ಮಾಡಿಲ್ಲ ಅಂತಂದರೆ ಅವ್ರನ್ನ ಮುಂದಿನ ರೌಂಡ್ಗೆ ಪರಿಗಣಿಸೋದಿಲ್ಲ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.